ಇನ್ನು ಈ ಮಧ್ಯೆ ಶವ ಸಾಗಿಸುವುದಕ್ಕೆ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡ್ತಾರೆ, ಆತ ಮೃತಪಡುವುದು ದೃಢಪಡುತ್ತೆ. ಆಗ ಶವ ಸಾಗಿಸೋದಕ್ಕೆ ದರ್ಶನ್ ನೀಡಿದಂತಹ 30 ಲಕ್ಷ ರೂಪಾಯಿ ಇತ್ತು. ಅದನ್ನ ಈಗ ಪೊಲೀಸರು ಜಪ್ತಿ ಮಾಡಿದ್ದಾರೆ. ದರ್ಶನ್ ಆಪ್ತನೊಬ್ಬನ ಮನೆಯಲ್ಲಿದ್ದಂತಹ ಹಣವನ್ನ ವಶಕ್ಕೆ ಪಡೆಯಲಾಗಿದೆ. ರೇಣುಕಾಸ್ವಾಮಿ ಶವ ಸಾಗಿಸುವುದಕ್ಕೆ ಅಂತ 30 ಲಕ್ಷ ಕೊಟ್ಟಿದ್ದ ದರ್ಶನ್ ಆ ಹಣವನ್ನ ಆಪ್ತನ ಮನೆಯಲ್ಲಿಟ್ಟಿದ್ರು. ಶವ ಸಾಗಿಸಲು ಹಣ ಕೊಟ್ಟ ಬಗ್ಗೆ ಆರೋಪಿಗಳು ಬಾಯ್ಬಿಟ್ಟಿದ್ದಾರೆ. ರೇಣುಕಾಸ್ವಾಮಿ ಕೊಲೆಗೆ ದರ್ಶನ್ ಗ್ಯಾಂಗ್ನಿಂದ 30 ಲಕ್ಷ ರೂಪಾಯಿ ಡೀಲ್ ಆಗಿತ್ತು ಅನ್ನೋದನ್ನ ಹೇಳಿದ. ಸರೆಂಡರ್ ಆಗಿದ್ದಂತಹ 4ವರಿಗೂ ನಾವೇ ಕೊಲೆ ಮಾಡಿದ್ದು ಅಂತ ಈ 4ವರು ಸರೆಂಡರ್ ಆಗ್ತಾರೆ. ಮೊದಲಿಗೆ ಆ 4ವರಿಗೂ ತಲಾ 5 ಲಕ್ಷದಂತೆ ಒಟ್ಟು 30 ಲಕ್ಷ ರೂಪಾಯಿ ಡೀಲ್ ಅನ್ನ ಮಾಡಿದ್ರು. ರಾಘವೇಂದ್ರ, ನಿಖಿಲ್ ನಾಯಕ್, ಕಾರ್ತಿಕ್, ಕೇಶವ್ ಮೂರ್ತಿ ಸರೆಂಡರ್ ಆಗ್ತಾರೆ. ದರ್ಶನ್ ಕೊಟ್ಟಿದ್ದ 30 ಲಕ್ಷ ಹಣವನ್ನ ತಮ್ಮ ಆಪ್ತನ ಮನೆಯಲ್ಲಿಟ್ಟಿದ್ರು. ಈಗ ಅದನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ದರ್ಶನ್ ಆಪ್ತ ಕಾರ್ತಿಕ್, ರಾಘವೇಂದ್ರ ಜೊತೆಗೆ ನಿಖಿಲ್ ಮತ್ತು ಕೇಶವ್ ಮೂರ್ತಿ ಈ 4ವರು ತಾವೇ ಹಲ್ಲೆ ಮಾಡಿ ರೇಣುಕಾಸ್ವಾಮಿಯ ಸಾವು ಸಂಭವಿಸಿದ್ದು ಅಂತ ಸರೆಂಡರ್ ಆಗ್ತಾರೆ. ಹಾಗೆ ಸರೆಂಡರ್ ಆಗಿ ಅಂತ ಹೇಳಿ 30 ಲಕ್ಷ ಡೀಲ್ ಮಾಡಿದ್ರು ದರ್ಶನ್. ರೇಣುಕಾಸ್ವಾಮಿ ಕೊಲೆಗೆ ದರ್ಶನ್ ಗ್ಯಾಂಗ್ ನಡೆದಂತಹ 30 ಲಕ್ಷ ಡೀಲ್ ಅದು. ಆ ಹಣವನ್ನ ದರ್ಶನ್ ಆಪ್ತನೊಬ್ಬನ ಮನೆಯಲ್ಲಿಡಲಾಗಿತ್ತು. ಆ ಹಣ ಈಗ ಜಪ್ತಿಯಾಗಿದೆ. 30 ಲಕ್ಷಕ್ಕೆ ಮಾತುಕತೆ ಮಾಡಿ ಪ್ರದೋಷ್ಗೆ ಹಣ ಕೊಡ್ತಾರೆ ದರ್ಶನ್. ಹಣ ನೋಡಿ ಸರೆಂಡರ್ ಆಗೋದಕ್ಕೆ ಕಾರ್ತಿಕ್ ಅಂಡ್ ಟೀಮ್ ಒಪ್ಕೊಳ್ಳುತ್ತೆ. ಹಣ ಸಿಗೋ ಆಸೆಯಿಂದ ಬಾಡಿ ಎಸೆದಂತಹ ಈ ಆರೋಪಿಗಳು ತಾವೇ ಹೋಗಿ ಸರೆಂಡರ್ ಆಗೋದಕ್ಕೆ ಮುಂದಾಗ್ತಾರೆ. ಅರೆಸ್ಟ್ ನಂತರ ಕೋರ್ಟ್ ಕಚೇರಿಯಲ್ಲಿ ಬೇಲ್ ವ್ಯವಸ್ಥೆ ಇದೆಲ್ಲವನ್ನ ಮಾಡುವ ಭರವಸೆಯನ್ನ ದರ್ಶನ್ ಅಂಡ್ ಗ್ಯಾಂಗ್ ನೀಡುತ್ತೆ. ಪೊಲೀಸರ ಮುಂದೆ ಯಾವುದೇ ಕಾರಣಕ್ಕೂ ದರ್ಶನ್ ಹೆಸರನ್ನ ಹೇಳಬಾರದು ಅನ್ನೋದು ತಾಕೀತು. ಹಾಗಾಗಿ ಪೊಲೀಸರ ಮುಂದೆ ದರ್ಶನ್ ಹೆಸರು ಹೇಳದಂತೆ 3ವರಿಗೆ 5 ಲಕ್ಷ ಹಣವನ್ನ ಕೊಟ್ಟಿರ್ತಾರೆ. ದೀಪಕ್, ಕೇಶವಮೂರ್ತಿ ಮತ್ತು ನಿಖಿಲ್ಗೆ ತಲಾ 5 ಲಕ್ಷ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.